ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಜನರಿಗೆ ಇನ್ನಿಲ್ಲದಂತೆ ತಲೆ ಕೆಡಿಸ್ತಾ ಇರೋದು ಮನೆಗಳ್ಳತನದ ಪ್ರಕರಣಗಳು. ಪದೇ ಪದೇ ಕಳ್ಳರು ಇಲ್ಲಿ ಕೆಲವು ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮನೆ ಕಳ್ಳತನ ಮಾಡಿ ಸಿಕ್ಕಿದ್ನೆಲ್ಲ ದೋಚಿ ಹೋಗ್ತಾ ಇರೋದ್ರಿಂದ ಈಗ ರಾತ್ರೋರಾತ್ರಿ ಅಲ್ಲಿದ್ದಂತಹ ಜನ ಜಾಗರಣೆ ಮಾಡಿದ್ದಾರೆ. ಅವರೇ ಪೊಲೀಸರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಪೆಟ್ರೋಲಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರ ಜೊತೆಗೆ ಸೇರ್ಕೊಂಡು. ಬಿಕಾಸ್ ಇಲ್ಲಿ ಎಷ್ಟೇ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ರು ಮತ್ತೆ ಮತ್ತೆ ಇಂಥ ಪ್ರಕರಣಗಳು ರೆಕಾರ್ಡ್ ಆಗ್ತಾ ಇರೋದ್ರಿಂದ ನಿದ್ದೆ ಮಾಡೋದು ಬಿಟ್ಟು ಇಡೀ ಏರಿಯಾದ ತುಂಬಾ ಗಸ್ತು ತಿರುಗಿದಂತಹ ಘಟನೆ, ಗುಂಪು ಗುಂಪಾಗಿ ಜನಾನೇ ಕಳ್ಳರಿಗಾಗಿ ಶೋಧವನ್ನು ನಡೆಸಿದಂತಹ ಘಟನೆ ನಡೆದಿದೆ. ಬೈಕ್ಗಳಲ್ಲಿ ತಿರುಗಾಡಿದ್ದಾರೆ, ಅವರೇ ವಾಲಂಟಿಯರ್ ಮಾಡಿದ್ದಾರೆ. ಎಲ್ಲಿ ಹೆಚ್ಚು ಕಳ್ಳತನದ ಪ್ರಕರಣಗಳು ದಾಖಲಾಗ್ತಾ ಇದೆಯೋ ಅಲ್ಲಿ ಪೊಲೀಸರ ಜೊತೆಗೆ ಜನಾನೇ ಬೀದಿಗಿಳಿದಿದ್ದಾರೆ. ಅಷ್ಟರ ಮಟ್ಟಿಗೆ ತಲೆನೋವನ್ನ ಈ ಕಳ್ಳತನ ಪ್ರಕರಣಗಳು ಅಲ್ಲಿ ತಂದೊಡ್ಡಿರೋದನ್ನ ನಾವು ಗಮನಿಸಬಹುದು. ವಯೋವೃದ್ಧರಿರೋ ಮನೆಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮತ್ತೆ ಯಾರೂ ಇಲ್ಲದ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ವಿಪರೀತವಾಗಿ ಕಳ್ಳತನದ ಪ್ರಕರಣಗಳು ದಾಖಲಾಗ್ತಾ ಇದೆ. ನೋಡಿ, ಕಳೆದ ಒಂದು ವಾರದಲ್ಲಿ 15ಕ್ಕೂ ಹೆಚ್ಚು ಮನೆ ಕಳ್ಳತನ ಅಲ್ಲಿ ದಾಖಲಾಗ್ತಾ ಇದೆ. ಸೀರಿಯಸ್ ಕೇಸ್.